ಇವತ್ತಿನ ದಿನ ಬಳಗಾನೂರ ಸದ್ವತ್ತರು ಹಮ್ಮಿಕೊಂಡಿರುವಂತಹ ಈ ದಾಸೋಹ ಪಾದಯಾತ್ರೆ ಅಂತ ತಿಳ್ಕೊಂಡು ಅದಕ್ಕೊಬ್ಬ ಮಹಾತ್ಮರು ಬಹಳ ಚಂದ ಬರೀತ ದೃಢಭಕ್ತಿ ಇರುವಲ್ಲಿ ಬಡತನದ ಭಯವಿಲ್ಲ. ದೃಢಭಕ್ತಿ ಇರುವಲ್ಲಿ ಬಡತನದ ಭಯವಿಲ್ಲ. ಸೊಡರು ಕೈಯೊಳಗಿರೆ ಕತ್ತಲೆಯ ಭಯವೇಕೆ. ಎಡರು ತೊಡರುಗಳೆಲ್ಲ ಮನದ ಕತ್ತಲೆಯೊಳಗೆ ಒಡೆಯ ನೀ ಕಳೆ ಕತ್ತಲೆಯ ಸಿದ್ಧ ಭಾರತಿ ತಿಳ್ಕೊಂಡ ಒಂದು ವಚನ. ನಮ್ಮಲ್ಲಿ ದೃಢವಾದ ನಂಬಿಕೆ, ದೃಢವಾದ ವಿಶ್ವಾಸ ಇತ್ತು ಅಂತಂದ್ರ ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಮೊದಲು ಏನ್ ಬೇಕು ಅಂತಂದ್ರ ಶ್ರದ್ಧಾ ನಿಷ್ಠ ಇದು ಇರಬೇಕು. ದೃಢವಾಗಿರುವಂತ ಒಂದು ನಂಬಿಕೆ ಇಟ್ಟಾರ ಅಂತ ತಿಳ್ಕೊಂಡ ಈ ಪಾದಯಾತ್ರಿಗಳು ಗುಡ್ಡ ಕಲ್ಲ ಮುಳ್ಳ ಏನೇ ಇದ್ರು ಕೂಡ ಅವ್ರಿಗೆ ಕಾಣೋದು ಒಂದ ಏನು ಅಂತಂದ್ರ ಮಲ್ಲಯ್ಯ ಮಲ್ಲಯ್ಯ. ಹಾಗೆ ಇಲ್ಲಿ ಒಂದು ಗೌಡರ ಮನೆಗೆ ಬಂದೀವಿ ಬಳಗಾನೂರ. ಅವ್ರದ್ದು ಏನಪ್ಪಾ ಅಂತಂದ್ರ ಬಂದಿರುವಂತವರಿಗೆ ನಾನು ಸೇವಾ ಮಾಡುದು ಅದು ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ದೃಢಭಕ್ತಿ ಇರುವಲ್ಲಿ ಬಡತನದ ಭಯವಿಲ್ಲ. ಸಂತ ತುಕಾರಾಮರು ಅಂತ ಆಗಿ ಹೋದ್ರು, ನೀವೆಲ್ಲ ಕೇಳಿದ್ರಿ. ಬಡತನ ಎಲ್ಲರ ಐತೇನು ಅಂತಂದ್ರ ತುಕಾರಾಮನ ಮನೆಗೆ ಹೋಗ್ಬೇಕು ನಾವು. ಅಂತ ಬಡತನದೊಳಗನ ಯಾವ ರೀತಿ ಜೀವನ ಇತ್ತು ಅಂತಂದ್ರ ಅಷ್ಟ ಆನಂದಕರವಾಗಿನೇ ಜೀವನ ಅವನು ಸಾಗಿ ನಡೆದಿತ್ತು. ಅಂತ ದಿಸೆಯಲ್ಲಿ ಸದಾಕಾಲ ಆತ ನೀವ್ ಹೇಗೆ ಮಲ್ಲಯ್ಯ 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 ಅಂತೀರಿ ಹಾಗೆ ಆತ ವಿಠ್ಠಲನನ್ನು ನೆನೆತಿದ್ದ. ವಿಠ್ಠಲ ವಿಠ್ಠಲ ವಿಠ್ಠಲ. ಇವನು ಬಡತನ ನೋಡಿ ರಾಜ ಒಂದು ದಿವಸ ಇವ ಹಿಂಗ ತಿರುಗುದು, ಇವ ನಾಮಸ್ಮರಣೆ ಮಾಡುವುದನ್ನು ನೋಡಿ ಅವನಿಗೇನೋ ಒಂದಿಷ್ಟ ಮನಸ್ಸಿನೊಳಗ ಹೊಕ್ಕ ಅವ ಹಿಂಗ ವಿಚಾರ ಮಾಡಿದ. ಒಬ್ಬ ಸೇವಕನನ್ನ ಕರೆದ ಏನ್ ಮಾಡಿದ ಅಂತಂದ್ರ ಒಂದು ತಟ್ಟಿಯೊಳಗ ಮುತ್ತ ರತ್ನ ಬೆಳ್ಳಿ ಬಂಗಾರ ಎಲ್ಲವನ್ನ ತುಂಬಿ ಏನ್ ಮಾಡಿದ ಅಂತಂದ್ರ ಇವನ್ನ ತುಕಾರಾಮನ ಮನೆಗೆ ಕೊಟ್ಟವಾ ಅಂತ ಕಳಿಸಿದ. ತುಕಾರಾಮನ ಮನೆಗೆ ಕೊಟ್ಟವಾ ಅಂತ ಕಳಿಸಿದ ಕೂಡ ಅವ ತಗೊಂಡು ಬಂದ ತುಕಾರಾಮನ ಮನೆಯೊಳಗ ಕೊಡಾಕಂತ ತಿಳ್ಕೊಂಡು ಬಂದ ಕೂಡ ಏನ್ ತಂದಿಪ್ಪ ಅಂತ ಕೇಳಿದ. ಏನಿಲ್ಲ, ರಾಜ ನಿಮ್ಮ ಬಡತನ, ನೀವು ಇರುವಿಕೆಯನ್ನು ನೋಡಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿ ಇವನ್ನ ಕಳಿಸ್ಕೊಟ್ಟಾನ, ಅದಕ್ಕ ನೀವು ತಗೋರಿ ಅಂತಂದಿವ. ಅವಾಗ ಅವ ವಿಠಲ್ ಅಂತಾನ, ನಾವು ಬಡವರ ಅದೀವಂತ ರಾಜ ಹೇಳಿದವ್ರು ಯಾರು ಅಂದವ. ನಾವು ಬಡವರ ಅದೀವಿ ಅಂತ ತಿಳ್ಕೊಂಡು ರಾಜಾಗ ಹೇಳ್ಯಾರ ಯಾರು? ಅವಾಗ ಅವ ಅಂತಾನ, ಅದ ನನಗೇನೋ ಗೊತ್ತಿರ್ಲಿಪ್ಪ, ಒಟ್ಟು ಏನ ನಿಮಗ್ ಕೊಟ್ಟ ಬಾ ಅಂತ ಕಳಿಸ್ಯಾನ. ಹಂಗಾರ ನಾವೊಂದ್ ಹೇಳ್ತಾನ, ಹೋಗಿ ಹೇಳವಂಗ ಅಂದ್ರ ಇದನ್ನ ತಗೋ ರಾಜಗಿನಿಗ ಕೊಟ್ಟು ಹೇಳು. ಏನ್ ಹೇಳ್ರಿಪ್ಪ ಅಂತ ಕೇಳಿದ್ವಿ. ಏನಿಲ್ಲ, ಯಾರು ವಿಠಲ್ನ ಧ್ಯಾನ ಮಾಡ್ತಾರ, ಯಾರ ವಿಠಲ್ನ ಸ್ಮರಣೆ ಮಾಡ್ತಾರ, ಯಾರ ಮನಸ್ಸಿನೊಳಗ ಸದಾಕಾಲ ವಿಠಲ ತುಂಬ್ಯಾನ, ಅವ್ರ ಮಣಿಗೆ ಇಂತ ವಸ್ತುಗಳನ್ನು ಕಳಿಸಬೇಡ ಕೇಳು ಅಂತ ಹೇಳಿ ಕಳಿಸಿದ. ಯಾವಾಗ ನಾವು ಸದಾಕಾಲ ಇಲ್ಲಿ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಹೊಂಟಿವಿ ಅಂತಂದ್ರ ನಮಗ್ ಯಾವ ಸಂಪತ್ತಿಗೂ ಕೂಡ ಕಡಿಮೆ ಇರುವುದಿಲ್ಲ ಅಂತ. ಅಲ್ಲಿ ಹೆಂಗ ತುಕಾರಾಮ ಇಟ್ಟಲ್ಲನ್ನವ್ರ ಮನೆಗೆ
ಕಳಿಸ್ಬೇಡ ಅಂತ ಹೇಳ್ಯಾನ. ಇಲ್ಲಿ ಮಲ್ಲಯ್ಯನ ಸ್ಮರಣೆ ಮಾಡೋರ ಮನೆಗೆ ಯಾವ ವಸ್ತುಗಳು, ಬಂಗಾರ ವಸ್ತು, ಒಡವೆ, ಯಾವ ಸಂಪತ್ತು ಬೇಕಾಗಿಲ್ಲ. ಅಂತಹ ದಿಸೆಯಲ್ಲಿನೇ ಗೌಡ್ರು 10, 12, 20 ವರ್ಷಗಳ ಕಾಲ ನೋಡು ದಾಸೋಹವನ್ನ ನಡೆಸ್ಕೊಂತ ಬಂದ. ಒಬ್ಬೊಬ್ಬರು ಒಂದೊಂದು ಇಚ್ಛಾ ನೋಡಿ. ವಾಂಚಾ ಸಜ್ಜನ ಸಂಗತವು, ಮನುಷ್ಯನಿಗೆ ಇಚ್ಛೆಗಳು ಇರಬೇಕು. ಎಂತ ಇಚ್ಛೆ ಇರಬೇಕು? ಸುಮ್ಮನೆ ಸಣ್ಣ ಪುಟ್ಟ ಇಚ್ಛೆ ಇರಬಾರ್ದು. ಏನಿರ್ಬೇಕಪ್ಪ ಅಂತಂದ್ರೆ ದೊಡ್ಡ ಇಚ್ಛೆಗಳು ಇರಬೇಕು. ಈ ದಾಸೋಹ ಮಾಡ್ಬೇಕಪ್ಪ, ಅವ್ರನ್ನ ಆತರ ಆತಿಥ್ಯ ಮಾಡ್ಬೇಕು, ಕಂಬಿ ಮಲ್ಲಯ್ಯನನ್ನ ಬರಮಾಡಿಕೊಳ್ಬೇಕು ಅನ್ನುವಂತ ಒಂದು ಇಚ್ಛೆ ಯಾರದು ಅಂತಂದ್ರ ಬಳಗ ನೋಡ್ದ ಗೌಡ್ರ ಮನೆತನದವ್ರದು ಅಂತ ತಿಳ್ಕೊಂಡೆ. ಹಾಗೆ ಆ ಮನೆತನಕ್ಕ ಭಕ್ತಿಯನ್ನ ಮಾಡೋರಿಗೆ ಯಾವ ಕಾಲಕ್ಕೂ ಕೂಡ ಕೊರತೆ ಅನ್ನೋದು ಇರುವುದಿಲ್ಲ. ಭಗವಂತ ಹಲವಾರು ಪರೀಕ್ಷೆಗಳನ್ನ ಮಾಡ್ತಾನ. ಆದ್ರ ಆ ಪರೀಕ್ಷೆಯೊಳಗ ಯಾವುದಕ್ಕೂ ಹೆದರ್ಲಾರ್ದ ಇದ್ದೀವಿ ಅಂತಂದ್ರ ಅವ ಏನ್ ಮಾಡ್ತಾನ ಅಂತಂದ್ರ ನವನ ಕೈ ಹಿಡಿದ ಎತ್ಕೊಂಡು ಬಿಡ್ತಾನ. ಒಂದು ಮಣಿತಾನ ಎತ್ತಿ